ಜನ ನಾನು ನೋಡಿದ್ದೀನಿ, ದೇವರ ನಂಬಿ ಕೂಡ ಮೊಬೈಲಲ್ಲೇ 11-12 ಗಂಟೆವರೆಗೆ ಚಾಟಿಂಗ್ ಮಾಡ್ತಿರ್ತಾರೆ. ನೀವೇನಿದ್ದೀರಲ್ಲ, ನಿಮ್ ಪಾಸ್ಟ್ರಿಗೆ ಏನು ಗೊತ್ತಿಲ್ಲ ಅನ್ಕೋಬೇಡ್ರಿ. ನೀವ್ ಎಷ್ಟೊತ್ತಲ್ಲಿ ಆನ್ಲೈನ್ ಅಲ್ಲಿ ಇದೀರಿ ಎಲ್ಲ ನನ್ನ ಹತ್ರ ಗೊತ್ತಿದೆ. ಎಷ್ಟೊತ್ತು ತನಕ ನೀವು ಆನ್ಲೈನ್ ಅಲ್ಲಿ ಇದ್ದೀರಾ ಅಂತ ಗೊತ್ತಿದೆ. ಹರಟೆ ಹೊಡ್ಕೊಂತಿರೋದು ರಾತ್ರಿ 10-11 ಗಂಟೆವರೆಗೆ, ಆಟ ಆಡ್ಕೊಂಡು ಕೂತ್ಕೊಳ್ಳೋದು, ಹರಟೆ ಹೊಡಿಯೋದು. ನೋಡ್ರಿ, ಒಂದ್ ವೇಳೆ ಹಣ ಹೋದ್ರೆ ಮತ್ತೆ ನಾವು ಗಳಿಸ್ಬೋದಾ? ಹಣ ಹೋದ್ರೆ ಮತ್ತೆ ಗಳಿಸ್ಬೋದು, ಬೇರೆ ಏನು ಹೋದ್ರೂ ಕೂಡ ನಾವು ವಾಪಸ್ ಪಡ್ಕೊಳ್ಬಹುದು. ಬಟ್ ಸಮಯ ಮಾತ್ರ ವಾಪಸ್ ಪಡ್ಕೊಳಕ್ ಆಗೋದಿಲ್ಲ. ಒಂದು ದಿನಕ್ಕೆ 86,400 ನಿಮಿಷಗಳು ದೇವರು ನಮಗೆ ಕೊಟ್ಟಿದ್ದಾರೆ. ಇವತ್ತು ಅದನ್ನ ಉಪಯೋಗ ಮಾಡಿಲ್ಲ ಅಂದ್ರೆ ನಾಳೆ ನನಗೆ ಬೇಕಂದ್ರೆ ಅದು ಸಿಗೋದಿಲ್ಲ. ಬಹಳ ಜನ ನಾವು ಆ ಸಮಯವನ್ನು ದೇವರ ಹತ್ರ ಎಷ್ಟು ಇನ್ವೆಸ್ಟ್ ಮಾಡ್ತೀವೋ, ಅಷ್ಟು ನಾವು ಪ್ರಾಫಿಟಬಲ್ ಆಗಿರ್ತೀವಿ. ಆ ಸಮಯ ನಾವು ದೇವರಿಗೆ ಇನ್ವೆಸ್ಟ್ ಮಾಡಿಲ್ಲ ಅಂದ್ರೆ, ದೇವರ ಸನ್ನಿಧಾನದಲ್ಲಿ ಅದನ್ನು ಹೂಡಿಕೆ ಮಾಡಿಲ್ಲ ಅಂತಂದ್ರೆ 100% ನಮ್ಮ ಲೈಫ್ ಅಲ್ಲಿ ತುಂಬಾ ಲಾಸ್ ಅನ್ನು ಪಡ್ಕೊಳ್ತೀವಿ. ಅದಕ್ಕೆ ಟೈಮ್ ಬಹಳ ಇಂಪಾರ್ಟೆಂಟ್. ನಮ್ಮ ಮನಸ್ಸಿಗೆ ನಾವು ಕಲಿಸ್ಕೊಡ್ಬೇಕು, ಟೈಮ್ ಬಹಳ ಬೆಲೆ ಉಳ್ಳದ್ದು. ಹಣ ಬೆಲೆ ಉಳ್ಳದಲ್ಲ, ಬಂಗಾರ ಬೆಲೆ ಉಳ್ಳದಲ್ಲ, ಆಸ್ತಿ ಭೂಮಿಗಳ ಬೆಲೆ ಉಳ್ಳದಲ್ಲ, ಸಮಯ ಬಹಳ ಬೆಲೆ ಉಳ್ಳದ್ದು. ಒಳ್ಳೆ ಟಾಪರ್ ಓದುವಂತ ಹುಡುಗರು ಏನ್ ಮಾಡ್ತಾರೆ ಗೊತ್ತಾ? ದೇ ವಿಲ್ ಡೂ ಲೈಕ್ ದಿಸ್. ದೇ ವಿಲ್ ಟೇಕ್ ದ ಟೈಮ್ ಟೇಬಲ್. ಮಾರ್ನಿಂಗ್ 4 to 6 o'clock ಫಿಸಿಕ್ಸ್, 6 to 8 o'clock ಕೆಮಿಸ್ಟ್ರಿ. ಅವ್ರು ಟೈಮ್ ಟೇಬಲ್ ಹಾಕೊಂಡು, ಯಾಕಂದ್ರೆ ಎವ್ರಿ ಮೂಮೆಂಟ್ ಇಸ್ ಎವ್ರಿ ಮಿನಿಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ಸೊ ಮೋಸ್ಟ್ ವ್ಯಾಲ್ಯೂಬಲ್. ಅದನ್ನ ಏನು ಮಾಡಿದ್ರು ಕೂಡ ನಾವು ವಾಪಸ್ ಮತ್ತೆ ಪಡ್ಕೊಳಕ್ ಆಗೋದೇ ಇಲ್ಲ. ಸೊ ಅದಕ್ಕೆ ವಾಕ್ಯ ಹೇಳ್ತದೆ, ನಿನ್ನ ಮನಸ್ಸಾಕ್ಷಿ ದೇವರಿಗೆ ಎಷ್ಟು ನೀನು ಸಮಯ ಕೊಡ್ತಿದ್ದಿ, ನಿನ್ನ ಮನಸ್ಸಾಕ್ಷಿ ದೇವರಿಗೆ ಎಷ್ಟು ನೀನು ಇನ್ವೆಸ್ಟ್ ಮಾಡ್ತಾ ಇದೀಯ. ಇವತ್ತು ನಾವು ಒಳ್ಳೆ ಮನಸ್ಸಾಕ್ಷಿ ಉಳ್ಳವರಾಗಿದ್ರೆ, ಆ ಮೋಸ ಎಲ್ಲಿ ಕೂಡ ಆತನು ಹೋಗಿ ಹೇಳ್ಕೊಳ್ಳಿಲ್ಲ, ನಾನು ದೇವರ ಹತ್ರ ಮುಖಾಮುಖಿಯಾಗಿ ಮಾತಾಡಿದ್ದೀನಿ ಅಂತ. ಇವತ್ತು ನಾನು ಕೂಡ ಒಳ್ಳೆ ಮನಸ್ಸಾಕ್ಷಿ ಉಳ್ಳವರಾಗಿರ್ಬೇಕು. ಯಾವತ್ತು ನಮ್ಮ ಮನಸ್ಸು ಒಳ್ಳೆಯದನ್ನು ಬಯಸುತ್ತೋ, ಒಳ್ಳೆಯದನ್ನು ಕಲ್ಪನೆ ಮಾಡ್ತದೋ ಅದಾಗುತ್ತೆ. ದೇವರು ಕೂಡ, ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಮರಿಯಳ ಹತ್ರ ಬಂದು ಯೇಸು ಹೇಳ್ತಾರೆ, ನೀನು ಗರ್ಭಿಣಿಯಾಗಿ ಮಗುವನ್ನು ಹೇರುವೆ ಅಂದಾಗ ಆಕೆ ಎಸ್ ಆಕೆ ಆಗಲಿ ಅಂದಾಗ ಗರ್ಭ ಧರಿಸಿದ್ಲಾಗ್ಲಿ, ಆಕೆ ಅಪ್ಪಣೆ ಕೊಡದೆ ಆಕೆ ಲೈಫಲ್ಲಿ ದೇವರ ಉದ್ದೇಶ ನೆರವೇರಲೇ ಇಲ್ಲ. ದೇವರ ಚಿತ್ತಕ್ಕೆ ನಿನ್ನ ಮನಸ್ಸು ಅಂಟಿಕೊಂಡಾಗ, ದೇವರ ಚಿತ್ತವನ್ನು ನಿನ್ನ ಮನಸ್ಸು ಗ್ರಹಿಸಿದಾಗ, ದೇವರ ಹೇಳುವಂತ ಉದ್ದೇಶವನ್ನು ನಿನ್ನ ಮನಸ್ಸು ಅರ್ಥ ಮಾಡಿಕೊಂಡಾಗ ಮಾತ್ರ ನಿನ್ನ ಲೈಫಲ್ಲಿ ಏನಾಗ್ತದೆ, ಲಾಭವನ್ನು ಪಡ್ಕೊಳ್ತೀಯ. ಇಲ್ಲಂದ್ರೆ ಬಹಳಷ್ಟು ಕಷ್ಟ ನಷ್ಟಗಳು. ಇಲ್ಲಿ ಏನಿದೆಯಲ್ಲ, ಹಡಗು ಒಡೆದು ನಷ್ಟಪಟ್ಟವರಂತೆ ನೀವು ಆಗ್ಬೇಕಾಗುತ್ತೆ. ಹುಷಾರ್, ಒಳ್ಳೆ ಮನಸ್ಸು ನಮಗಿರ್ಬೇಕು. ಒಂದೇದೇನೋ, ಪ್ರಾರ್ಥನೆ ಮಾಡುವಾಗ ನಾವು ಏನು ಪ್ರಾರ್ಥನೆ ಮಾಡ್ತೀವೋ ಅದನ್ನು ಕಲ್ಪನೆ ಮಾಡ್ಕೊಳ್ಬೇಕು. ಕಲ್ಪನೆ ಮಾಡದೆ ನಾವೇನು ಪ್ರಾರ್ಥನೆ ಮಾಡಕ್ ಆಗೋದಿಲ್ಲ. ಫಾರ್ ಎಕ್ಸಾಂಪಲ್, ನಿಮ್ಮ ಮನೆಗೆ ನಾವು ಬರ್ತೀವಿ ಅಂತ ಹೇಳಿದೀವಿ ಅನ್ಕೊಳ್ಳಿ. ನಿಮ್ಮ ಮನೆಗೆ ನಾವು ಬರ್ತೀವಿ ಅಂದಾಗ ನೀವೇನ್ ಮಾಡ್ತೀರಿ? ಆಯ್ತು ಪಾಸ್ಟ್ರೆ, ಆಯ್ತಪ್ಪ ಬರ್ರಿ ಅಂತಿರ್ತಾನೆ. ಹಂಗ ಅಂದ ತಕ್ಷಣ ಸುಮ್ಮನೆ ಇರ್ತೀರಾ? ನಿಮ್ಮ ಮೈಂಡಲ್ಲಿ ಓಡ್ತಾ ಇರ್ತದೆ. ಏನೆಲ್ಲ ಓಡ್ಬೋದು? ಬರ್ತಾರೆ, ಏನ್ ಮಾಡ್ಬೇಕಂದ್ರೆ ಜಗಳ ಮಾಡ್ಬೇಕಂತ ನಿಮ್ಮ ಮೈಂಡ್ ಎಲ್ಲ ಹೋಗೋದಲ್ಲಿ. ರಾತ್ರಿ 7-7:30 ಮೇಲೆ ಅವರು ಊಟ ಮಾಡಲ್ಲ, ಅವರು ಚಿಕನ್ ತಿನ್ನಲ್ಲ. ಬಹಳ ಜನಕ್ಕೆ ಏನಂದ್ರೆ ಮೈಂಡ್ ಏನಂದ್ರೆ ಅವ್ರಿಗೆ ಏನ್ ಕೊಡ್ಬೇಕು, ಅದಲ್ಲ ಇವತ್ತು ನಾವು ಕಲಿಬೇಕಾಗಿದ್ದು. ದೇವರ ಆಲಯಕ್ಕೆ ನಾನು ಬರ್ತಾ ಇದ್ದೀನಿ ಅಂದ್ರೆ, ಅಥವಾ ಪ್ರಾರ್ಥನೆಯಲ್ಲಿ ನಾನು ಕೂತ್ಕೊಳ್ತೀನಿ ಅಂದ್ರೆ, ಸಭಾಪಾಲಕರನ್ನ ಭೇಟಿ ಆಗ್ತೀವಿ ಅಂದ್ರೆ, ನಮ್ಮ ಆತ್ಮಿಕ ತಂದೆ ತಾಯಿಯನ್ನ ಭೇಟಿ ಆಗ್ತೀವಿ ಅಂದ್ರೆ, ಅವರು ಸಿಗ್ತಾರಂದ್ರೆ ನಾನೊಂದು ಕಲ್ಪನೆ ಇಟ್ಕೊಳ್ಬೇಕು, ಇದನ್ನ ನಾನು ಕಲಿಬೇಕು, ಇದು ಅರ್ಥ ಮಾಡ್ಕೊ, ಇದು ನಾನು ಹೊಂದಿಕೊಳ್ಬೇಕೆಂಬುದಾಗಿ ಆ ಒಂದು ಶುದ್ಧ ಮನಸ್ಸಾಕ್ಷಿಯಿಂದ ಇವತ್ತು ನೀನು ಬರ್ಬೇಕು. ಈ ಆಲಯದ ಒಳಗಡೆ ಕೂತಿರುವಂತ, ಹೊರಗಡೆ ಕೂತಿರುವಂತ ಸಹೋದರಿಯರಿಗೂ ಕೂಡ, ಒಳಗಡೆ ಕುಂತಿರೋರ್ಗಂದ್ರೆ ಹೊರಗಡೆಯಿಂದ ನೋಡ್ತಾರೆ ಅವ್ರು, ನಾವು ಹೊರಗೆ ಕುಂತೀವಿ ನೋಡ್ರಿ ಸರ್ ಅಂತ. ದೇವರ ವಾಕ್ಯ ಹೇಳ್ತದೆ, ಶುದ್ಧ ಮನಸ್ಸಾಕ್ಷಿಯಿಂದ ಫಸ್ಟ್ನೇದಾಗಿ ಇಮ್ಯಾಜಿನ್ ಮಾಡ್ಕೊಳ್ಳಿ, ನನ್ನ ಮನೆಯವರು ಹೀಗಿರ್ಬೇಕು, ನನ್ನ ಮನೆ ಹೀಗಿರ್ಬೇಕು, ನನ್ನ ಫ್ಯಾಮಿಲಿ ಹೀಗಿರ್ಬೇಕು, ನನ್ನ ಫೈನಾನ್ಷಿಯಲ್ ಸ್ಟೇಟಸ್ ಹೀಗಿರ್ಬೇಕು. ಈಗ ಉದಾಹರಣೆಗೆ ನಾನು ಹೇಳಿದೆ, ನಾನು ಈ ಆಗ್ಲೇ ಹೇಳಿದ್ನಲ್ಲ ಏನದ, ಹುಣಸೆ ಹಣ್ಣು ತಿನ್ನುವಾಗ ನನ್ನ ಮುಖ ಎಕ್ಸ್ಪ್ರೆಷನ್ ಅಥವಾ ನಾನು ಹೇಳುವಾಗ, ನಾನು ನೋಡುವಾಗ, ಆ ಹುಳಿ ನೋಡುವಾಗ ನಿಮಗೆ ಏನ್ ಬರ್ತದೆ? ಅಥವಾ ನಾನು ಏನಾದ್ರೂ ಒಂದು ಸ್ಟೋರಿ ಹೇಳ್ತಾ ಇರ್ತೇನೆ, ಬಹಳ ಭಯಾನಕ ಸ್ಟೋರಿ ಹೇಳುವಾಗ ನಿಮ್ಮ ಮುಖದಲ್ಲಿ ಏನಿರ್ತದೆ? ಭಯಾನಕವಾಗಿ ನೋಡ್ತಾ. ನಾನು ಒಂದು ಸೆಂಟಿಮೆಂಟಲ್ ಏನಾದ್ರೂ ಹೇಳುವಾಗ ನಿಮ್ಮ ಮುಖದಲ್ಲಿ ಏನಿರ್ತದೆ?
ಅಳು ಬರೋದರ ಮುಖ ಇರ್ತದೆ. ಆದ್ರೆ ಇದನ್ನೆಲ್ಲ ಮಾಡಕ್ ಸಾಧ್ಯ ಇದ್ದಾಗ ಒಬ್ಬ ಬಡವ ಇರುವಂತವನು ಶ್ರೀಮಂತನಾಗಿ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ? ಏನು ಇಲ್ಲದ ಸ್ಥಿತಿಯಲ್ಲಿ ಇಂತ ಎಲ್ಲಾ ಸ್ಥಿತಿಯಲ್ಲಿ ಎಲ್ಲರಿಗಿಂತ ಉನ್ನತ ಸ್ಥಿತಿಯಲ್ಲಿ ಇರ್ಲಿಕ್ಕೆ ಸಾಧ್ಯ ಇದೆಯಾ? ನೋಡಿ, ಇದನ್ನ ಒಪ್ಪಲ್ಲ ಜನ. ಇದು ಕೂಡ ಆಗುತ್ತೆ. ನಾನು ಒಬ್ಬ ಮಿಲಿಯನಿಯರ್ ಆಗ್ಲಿಕ್ಕೆ ಸಾಧ್ಯ ಇದೆ, ನೀನು ಒಬ್ಬ ಲಕ್ಷಾಧಿಪತಿ ಆಗ್ಲಿಕ್ಕೆ ಸಾಧ್ಯ ಇದೆ, ನೀನು ಒಂದು ಕೋಟ್ಯಾಧಿಪತಿ ಆಗ್ಲಿಕ್ಕೆ ಸಾಧ್ಯ ಇದೆ, ನೀನು ಪ್ರಾಸ್ಪರಿಟಿ ಹೊಂದಿಕೊಳ್ಳಿಕ್ಕೆ ಸಾಧ್ಯ ಇದೆ, ನೀನು ಆಸ್ತಿವಂತನಾಗಿರ್ಲಿಕ್ಕೆ ಸಾಧ್ಯ ಇದೆ. ನಾವು ಆಗ್ಲೇ ಹೇಳಿದ್ವಲ್ಲ, ಯಾಕೊಬ್ಬ ಕೋಲು ಬರಿಗೈಲೆ ಹೊಟ್ಟೆ ಪಾಡಿಗಾಗಿ ಹೋದ, ಯಾಕೊಬ್ಬನ ಹೆಚ್ಚಿಸಿದೆ. ಕೋಲು ಬರಿಗೈಲೆ ಹೊಟ್ಟೆ ಪಾಡಿಗಾಗಿ ಹೋದ, ಯಾಕೊಬ್ಬನ ಹೆಚ್ಚಿಸಿದೆ. ಆತನ ಕೈಯಲ್ಲಿ ಏನಿತ್ತು? ಆತನ ಕೈಯಲ್ಲಿ ಏನಿತ್ತು? ಒಂದು ಕೋಲು ಬರಿಗೈಲಿ, ಏನೇನಿಲ್ಲ. ಆದ್ರೆ ಬರುವಾಗ ಹೆಂಗ್ ಬಂದ? ಅಪ್ಪನಿಗಿಂತ ತಾತನಿಗಿಂತ ಆಸ್ತಿವಂತನಾಗಿ ವಾಪಸ್ ಬರ್ತಾನೆ. ಇವತ್ತು ನೀನು ಏನು ಇಲ್ಲದೆ ಇರಬಹುದು, ಏನು ಇಲ್ಲದೆ ಇರಬಹುದು, ಅಥವಾ ನೀನು ಏನು ಇಲ್ಲ ಬಿಡು, ಏನಿಲ್ಲ ಅನ್ನೋದಕ್ಕಿಂತ ಮೈನಸ್ ಅಂದ್ರೆ ಸಾಲದಲ್ಲಿರ್ಬೋದು ನೀನು, ಅಥವಾ ನಿನಗೆ ಗೌರವ ಇಲ್ಲದೆ ಇರುವಂತ ಸ್ಥಿತಿಯಲ್ಲಿ ನೀನು ಇರ್ಬೋದು. ಬಟ್ ದೇವರು ನೀನು ಶುದ್ಧ ಮನಸ್ಸಾಕ್ಷಿಯಿಂದ ಇದ್ರೆ, ಯಾಕೋಬನನ್ನು ಹೆಚ್ಚಿಸಿದಂತ ದೇವರು ಇವತ್ತು ನಿನ್ನನ್ನು ಕೂಡ ಹೆಚ್ಚಿಸುತ್ತಾನೆ. ಬೈಬಲ್ ಅಲ್ಲಿ ನೀವು ಯಾರ ಬಗ್ಗೆ ಹೋದ್ರಿ, ಅಬ್ರಾಮ ಬಡವನ ಶ್ರೀಮಂತನ? ಜೋರಾಗಿ ಹೇಳ್ಬೇಕು. ಅಬ್ರಾಮ್ ಬಗ್ಗೆ ಗೊತ್ತಿದ್ದಾರೆ ಹೇಳ್ರಿ, ಗೊತ್ತಿದ್ದಾರೆ, ಸುಮ್ಮನೆ ಹೇಳ್ಬೇಡಿ. ಅಬ್ರಾಮನ ಬಡವನ ಶ್ರೀಮಂತನ? ವಿಜಯ್ ಹೇಳು. ಶ್ರೀಮಂತ. ಇಸಾಕು ಬಡವ ಶ್ರೀಮಂತ, ಯಾಕೋಬ ಬಡವ ಶ್ರೀಮಂತ, ಯೋಸೇಫ ಬಡವ ಶ್ರೀಮಂತ, ಸೊಲೊಮೋನ ಬಡವ ಶ್ರೀಮಂತ, ದಾವಿದ ಬಡವ ಶ್ರೀಮಂತ, ಯೆಹೋಶುವ ಬಡವ ಶ್ರೀಮಂತ. ಬೈಬಲ್ ಅಲ್ಲಿ ಇರುವಂತವ್ರು ಯಾರು ಬಡವರಾಗಿ ಇನ್ನೊಬ್ಬರ ಮುಂದೆ ಕೈ ಕಚ್ಕೊಂಡು ತಲೆಬಾಗಿ ಕೈ ಚಾಚಿ ಕೇಳುವಂತವ್ರು ಇರ್ಲಿಲ್ಲ. ಅವತ್ತಿದ್ದ ದೇವರೇ ಇವತ್ತಿದ್ದಾನೆ, ಅವತ್ತು ಮಾಡಿದಂತ ಅದ್ಭುತ ಇವತ್ತು ಮಾಡ್ತಾನೆ, ಅವತ್ತು ನಡೆಸಿದಂತ ದೇವರು ಇವತ್ತು ಮಾಡ್ತಾನೆ. ಯಾವತ್ತು ನಮ್ಮನ್ನ ಕೆಳಗಡೆ ಇಡುವುದಿಲ್ಲ, ಕೇವಲವಾಗಿ ಇಡುವುದಿಲ್ಲ, ಕನಿಷ್ಠವಾಗಿ ಇರೋದಿಲ್ಲ. ದೇವರ ಒಳಗೆ ಒಳ್ಳೆ ಮನಸ್ಸಾಕ್ಷಿ ಇರುವಂತವರನ್ನು ಯಾವತ್ತೂ ಕೂಡ ದೇವರ ತಲೆಯಾಗಿರ್ತಾನೆ. ಆಮೆನ್, ಹಲ್ಲೆಲೂಯಾ. ನೀನು ಯಾರ ಬಗ್ಗೆ ಆದ್ರೂ ನೋಡ್ಕೋ, ಬೈಬಲ್ ಅಲ್ಲಿ ಒಳ್ಳೆ ಮನಸ್ಸಾಕ್ಷಿಯಿಂದಿದೆ. ಕಲ್ಪನೆ ಮಾಡ್ಕೋ. ಒಂದನೇದಾಗಿ ನೀನು ಕಲ್ಪನೆ ಮಾಡ್ಕೊಳ್ಬೇಕು ಪ್ರಾರ್ಥನೆ ಮಾಡುವಾಗ. ನಾನು ಇವತ್ತು ಇಂಥ ಹಳ್ಳಿಗೆ ಹೋಗ್ತಾ ಇದೀನಿ, ಇಂಥ ಪಟ್ಟಣಕ್ಕೆ ಹೋಗ್ತಾ ಇದೀನಿ, ನಾನು ಸಭೆಗೆ ಹೋಗ್ತಾ ಇದೀನಿ, ದೇವರ ಮಕ್ಕಳನ್ನು ಭೇಟಿ ಆಗ್ತಾ ಇದೀನಿ, ನಮ್ಮ ಆತ್ಮಿಕ ತಂದೆ ತಾಯಿನ ಭೇಟಿ ಆಗ್ತೀನಿ, ಸಭಾಪಾಲಕರನ್ನು ಭೇಟಿ ಆಗ್ತೇನೆ. ಇವತ್ತು ನಮ್ಮ ಮನೇಲಿ ಇಂಥ ಸ್ಥಿತಿ ಇರ್ಬೇಕಂತೇಳಿ ನೀನು ಪ್ರಾರ್ಥನೆ ಮಾಡುವಾಗ ನೀನು ಅಂದುಕೊಂಡಂತ ಎಲ್ಲಾ ಕಾರ್ಯಗಳು, ಎಲ್ಲಾ ರೆಜುಲೇಷನ್ಸ್, ಗಾಡ್ ವಿಲ್ ಪ್ರೊವೈಡ್ ಎವ್ರಿಥಿಂಗ್. ಆತನು ಎಲ್ಲವನ್ನು ಒದಗಿಸುತ್ತಾನೆ. ಹೇಳ್ರಿ, ಆತನು ಎಲ್ಲವನ್ನು ಒದಗಿಸುತ್ತಾನೆ. ಹಲ್ಲೆಲೂಯಾ. ಒಂದು ಕಡೆ ಹೇಳ್ತಾರೆ, ನೀವು ಕೇಳದೇ ಇರುವುದರಿಂದ ನೀವು ಹೊಂದಿಕೊಂಡಿಲ್ಲ. ವಾಟ್ ಯು ಪ್ರೊನೌನ್ಸ್, ವಾಟ್ ಯು ಅನೌನ್ಸ್, ಎವ್ರಿಥಿಂಗ್ ವಿಲ್ ಬಿ ಫುಲ್ಫಿಲ್ಡ್. ದೇವರು ತನ್ನ ಉದ್ದೇಶ ಚಿತ್ತ ನೆರವೇರಿಸುವುದು ಮೇಲಿಂದ ನೆರವೇರಿಸೋದಿಲ್ಲ. ನಿನ್ನ ಮನಸ್ಸಿಂದ, ನಿನ್ನ ಮನಸ್ಸಲ್ಲಿ ಅಂದುಕೊಂಡು ಬಾಯಿಂದ ಹೇಳಿದ್ರೆ ಸಾಕು, ದೇವರು ಅದನ್ನು ನೆರವೇರಿಸ್ತಾರೆ. ಇವತ್ತು ನೀವು ಹೇಳಿ, ಬೆಳಿಗ್ಗೆ ಟೆಸ್ಟ್ ಮಾಡ್ಕೊಳ್ಳಿ. ಬೆಳಿಗ್ಗೆ ಎದ್ದೇಳುವಾಗ ನನಗೆ ಯಾವುದೇ ತಲೆನೋವು, ಹೊಟ್ಟೆ ನೋವು, ಕೈ ನೋವು, ಕಾಲು ನೋವು, ಬೆನ್ನು ನೋವು, ಮೊಣಕಾಲು ನೋವು, ಮಂಡಿ ನೋವು, ಕೀಲ್ ನೋವು ಯಾವ ಇಲ್ಲ, ಇರೋದಿಲ್ಲ. ಯಾಕೋ ಏನೋ ಅನ್ಸುತ್ತೆ, ಏನೋ ತರ 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 ಒಂಥರ ಆಗುತ್ತೆ ಅನ್ಕೊಳ್ರಿ. ಪ್ರಪಂಚವನ್ನೇ ನಡಗಿಸುವಂತ ದೇವರು ನಿನ್ನಲ್ಲಿದ್ದಾಗ, ಪ್ರಪಂಚವನ್ನೇ ಅಲುಗಾಡಿಸಲಿಕ್ಕೆ ಸಾಮರ್ಥ್ಯ ಇರುವಂತ ದೇವರು ನಿನ್ನಲ್ಲಿರುವಾಗ, ಲೋಕದ ಆ ಪರಿಸ್ಥಿತಿಯನ್ನು ನೋಡಿ ನಗಡುವಂತ ಅವಶ್ಯಕತೆನೇ ಇಲ್ಲ. ನೀನು ಮನಸ್ಸಿಗೆ ಹೇಳ್ಬೇಕು, ನೀನು ನನಗೆ ಯಾವುದೇ ಭಯ ಇಲ್ಲ, ಭಯವೇ ಇಲ್ಲ, ನನಗೆ ಭಯವೇ ಇಲ್ಲ. ಏನಿಲ್ಲ, ಭಯವೇ ಇಲ್ಲ. ಯಾರಿಗೆ? ನನಗೆ. ಆ ತರ ನಾವು ಬಾಯಿಂದ ಏನು ಅರಿಕೆ ಮಾಡ್ತೀವೋ ಅದಾಗುತ್ತೆ. ನಿನ್ನ ಬಾಯಿಂದ ಏನು ಹೇಳ್ತೀಯ ಅದಾಗುತ್ತೆ. ಪಡೆದೆ ನಿನ್ನ ಬಾಯಿಂದ ಏನು ಹೇಳ್ತೀಯೋ ಅದಕ್ಕೆ ಸ್ವಾಮೀನ್ ಅಂತ ದೇವರು. ನೀನು ಒಳ್ಳೆ ಮನಸ್ಸಾಕ್ಷಿಯಿಂದ ಹೇಳ್ಬೇಕಷ್ಟೆ. ಒಳ್ಳೆ ಮನಸ್ಸಾಕ್ಷಿಯಿಂದ ನೀವು ಏನು ಹೇಳ್ತೀರೋ ಅದಾಗುತ್ತೆ. ಪಕ್ಕದವ್ರಿಗೆ ಹೇಳ್ರಿ, ಒಳ್ಳೆ ಮನಸ್ಸಾಕ್ಷಿಯಿಂದ. ಅಲ್ಲ, ಹೇಳೋದಾಗ್ಲಿ ಒಳ್ಳೆ ಮನಸ್ಸಿಂದ ಹೇಳ್ತಾ ಇದ್ದೀರಾ? ಬಹಳ ಜನ ಹಿಂಗಂತಾರಪ್ಪ. ಏನ್ ಗೊತ್ತಾ, ನಾನು ಕೇಳಿಸಿ, ಯಾರು ಏನನ್ನಾಗ್ಲಿ ಸರ್ ನನಗಂತ ಗೊತ್ತಿಲ್ಲ. ಕೇಳಿರ? ಯಾರು ಹೆಂಗನ್ನಾಗ್ಲಿ ಸರ್ ನನಗಂತ ಗೊತ್ತಿಲ್ಲ. ನಾನು, ನಮ್ಮ ಮನೆ, ನಮ್ಮ ಮಕ್ಕಳು ಚೆನ್ನಾಗಿದ್ರೆ ಸಾಕಂತೆ ಅಂತವ್ರು ನಾನು ಹೇಳ್ತೀನಿ. 60 ಹೇಳಬಾರ್ದಲ್ಲ, ಕಡಿಮೆ 120 ಮುಗಿಸಲ್ಲ ಅವರು. 120 ಮುಗಿಸಲ್ಲ ಅವರು. ದೇವರ ವಾಕ್ಯ ಹೇಳ್ತದೆ, ನೀನು ಆರೋಗ್ಯವಾಗಿರ್ತೀಯಾ,
ದೇವ್ರ ವಾಕ್ಯ ಹೇಳ್ತೇನೆ, ನೀನು ಆರೋಗ್ಯವಾಗಿರ್ತೀಯ, ನೀನು ಅನುಕೂಲವಾಗಿರ್ತೀಯ, ಆರ್ಥಿಕವಾದಂತಹ ಸ್ಥಾನಮಾನ ಗೌರವದಿಂದ ತುಂಬಿಸಲ್ಪಡ್ತೀಯ. ದೇವ್ರು ಹೇಳಿದಂತ 120 ವರ್ಷ ಆರೋಗ್ಯವಾಗಿ ಆನಂದವಾಗಿ ನಾವು ಮುಗಿಸ್ತೇವೆ. ಹಲ್ಲೆಲೂಯಾ. ಸೊ ಆ ತರ ನಾವು ಮಾತಾಡ್ಬೇಕು. ಅಂತ ಒಳ್ಳೆ ಮನಸ್ಸಾಕ್ಷಿ ನಮಗಿರ್ಬೇಕು. ಆ ಮನಸ್ಸಾಕ್ಷಿ ನಿನಗಿಲ್ಲ ಅಂದ್ರೆ ನಿನಗೇನು ಸಿಗೋದೆ ಇಲ್ಲ. ಆ ಮನಸ್ಸಾಕ್ಷಿ ನಿನಗಿರ್ಬೇಕು. ದೇವ್ರ ವಾಕ್ಯ ಹೇಳ್ತೆ, ಅಂತ ಒಳ್ಳೆ ಮನಸ್ಸಾಕ್ಷಿ ಇರುವಂತವರಿಗೆ ದೇವರು ಕೇಳಕ್ ಮುಂಚೆ, ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನಾನು, ನೋಡ್ರಿ, ನಾನು ಕೇಳಕ್ ಮುಂಚೆ ಏರ್ ಕೂಲರ್ ಆನ್ ಮಾಡ್ಯಾರ, ಕೇಳಿದ ನಾನು ಹಾಕ್ರಂತ ಕೇಳಿದಿನ. ಒಳ್ಳೆ ಅಂದ್ರೆ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ, ಒಳ್ಳೆ ಮನಸ್ಸಾಕ್ಷಿ ಇರೋರಿಗೆ ನೀನು ಕೇಳಕ್ ಮುಂಚೆ ದೇವರು ಎಲ್ಲ ಸೌಲಭ್ಯಗಳನ್ನು, ಸಕಲವಾದಂತ ಆಶೀರ್ವಾದಗಳನ್ನು ದೇವರು ಕೊಡ್ತಾರೆ. ಆರ್ ಯು ರೆಡಿ? ಓಕೆ, ಒನ್ ಮೋರ್ ಟೈಮ್ ಜೋರಾಗಿ ಹೇಳು, ಆರ್ ಯು ರೆಡಿ? ಹಲ್ಲೆಲೂಯಾ. ನಿನಗೆ ಒಳ್ಳೆ ಮನಸ್ಸಾಕ್ಷಿ ಇದ್ರೆ ನೀನು ಕೇಳಕ್ ಮುಂಚೆ ದೇವರು ಎಲ್ಲವನ್ನು ಒದಗಿಸುತ್ತಾನೆ. ಎಲೀಷನು ಒಳಗಡೆ ಅವನ ಸಾಯಿಸಕ್ ಸುತ್ತ ಜನ ಬಂದಿದ್ದಾರೆ. ಅವನಿಗೆ ಐಡಿಯಾನೇ ಇಲ್ಲ ಅವನ ಸಾಯಿಸಕ್ ಬಂದಾರಂತ. ಅವನು ಗೊತ್ತಾದ್ರೂ ಕೂಡ ಅವನು ಏನಾಗಿದ್ದಾನೆ, ಮಾಮೂಲಾಗಿದ್ದಾನೆ, ಕ್ಯಾಶುವಲ್ ಆಗಿದ್ದಾನೆ. ಅವನೇನು ಎದುರ್ಕೊಂಡಿಲ್ಲ. ಅವನ ಮನಸ್ಸಲ್ಲಿ ಏನಿದೆ ಗೊತ್ತಾ? ಅರೆ, ಇಲ್ಲಿ ಬಂದಿರುವಂತ ಕಣ್ಣಿಗೆ ಕಾಣುವಂತ ಜನ ಎಷ್ಟಿದಾರಪ್ಪ, ಆದ್ರೆ ಕಣ್ಣಿಗೆ ಕಾಣದೇ ಇರುವಂತ ದೇವದೂತರು ನನ್ನ ಕಾಯ್ತಾ ಇರ್ತಾರೆ. ನನ್ನ ಒಂದು ಕೂದಲು ಕೂಡ ಇವರು ಉದುರ್ಸಕ್ ಸಾಧ್ಯವಿಲ್ಲ. ಈ ಮನಸ್ಸು ನಿಮಗಿರ್ಬೇಕು. ಅಂದ್ಬಿಟ್ರೆ ಎದುರ್ಕೊಂಡು ಓಡೋಗೋದಲ್ಲ. ನಮಗಿರ್ಬೇಕು ಒಳ್ಳೆ ಮನಸ್ಸು, ನಮಗಿರ್ಬೇಕು. ದೇವರು ನನ್ನಲ್ಲಿದ್ದಾನೆ, ದೇವರ ಆತ್ಮ ನನ್ನಲ್ಲಿದ್ದಾನೆ, ದೇವರ ಆತ್ಮನ ಕಾರ್ಯ ಮಾಡ್ತಾ ಇದ್ದಾನೆ, ದೇವರು ನನ್ನ ಪ್ರೊಟೆಕ್ಟ್ ಮಾಡ್ತಾ ಇದ್ದಾನೆ, ದೇವರು ನನ್ನ ನಡೆಸ್ತಿದ್ದಾನೆ, ದೇವರೇ ನನಗೆ ಆರೋಗ್ಯದಾಯಕನಾಗಿದ್ದಾನೆ. ನೀನು ಯಾವುದಕ್ಕೆ ಎದುರು ಅಗತ್ಯ ಇರೋದಿಲ್ಲ. ಅವಾಗ ದೇವರ ಎಲ್ಲವನ್ನು ಬದಲಾಯಿಸುತ್ತಾನೆ. ನೀನು ಎದುರು ಅಗತ್ಯ ಇರೋದಿಲ್ಲ. ತಲೆನೋವು ಬರಕ್ ಮುಂಚೆ ಯಾಕೇನೋ ಇವತ್ತು ತಲೆನೋವು ಬಂದಿಲ್ಲ, ಇವತ್ತು ದಿನಾಲಿ 3 ಗಂಟೆಗೆ ಬರ್ತದೆ ತಲೆನೋವು, ಯಾಕೇನೋ ಇವತ್ತು ಬಂದಿಲ್ಲ ಅಂದ್ರೆ ಅದೇನ್ ಹೇಳ್ತದೆ ಹೇಳ್ರಿ? ಬಹಳ ಜನ ಯಾಕೇನೋ ಸೊಂಟನೋ ಒಂದು ತಿಂಗಳಾಯ್ತು ಬಂದೇ ಇಲ್ಲ ನನಗೆ. ಇವ್ರು ಕೇಳೋ ರೀತಿಯಲ್ಲಿ ಅದಕ್ಕೆ ಬೇಜಾರಾಗುತ್ತೆ. ಯಾಕನ್ನ ಬಿಟ್ಟು ಬಂದೆಪ್ಪ ಇವ್ರನ್ನ. ಬಾಯಿಂದ ಹೇಳಬೇಕು, ಯೇಸು ನಾಮದಲ್ಲಿ ನನ್ನ ಮೆದುಳು ಚೆನ್ನಾಗಿ ಕೆಲಸ ಮಾಡ್ತಾ ಇದೆ. ನೀನು ಯಾವಾಗ ಈ ಮಾತು ಹೇಳ್ತೀವಿ ಕೇಳಿಸ್ಕೊಳ್ರಿ, ಬಹಳ ಇಂಪಾರ್ಟೆಂಟ್. ಯೇಸು ನಾಮದಲ್ಲಿ ನನ್ನ ಮೆದುಳು ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಅಂತ ಹೇಳಿದ್ರೆ ಸಾಕು, ಪವಿತ್ರ ಆತ್ಮ ದೇವರು ಆ ಮೆದುಳಿನ ಮೇಲೆ ಕಾರ್ಯ ಮಾಡ್ತಾನೆ. ಒಂದ್ ವೇಳೆ ಯಾರಿಗಾದ್ರೂ 2 ಕಿಡ್ನಿ ಫೇಲ್ಯೂರ್ ಆಗಿದೆ ಅನ್ಕೋ, ಯೇಸು ನಾಮದಲ್ಲಿ ನನ್ನ ಕಿಡ್ನಿಗಳು ಆರೋಗ್ಯವಾಗಿದೆ ಅಂತ ಒಂದು ಮಾತು ಹೇಳಿದ್ರೆ ಸಾಕು. ಅಂದ್ರೆ ಹೆಂಗ್ ಹೇಳ್ಬೇಕು? ಒಳ್ಳೆ ಮನಸ್ಸಿಂದ ಹೇಳ್ಬೇಕು. ಅವಾಗ ಹೇಳುವಾಗ ಪವಿತ್ರ ಆತ್ಮ ದೇವರು ಕಿಡ್ನಿ ಒಳಗೆ ಹೋಗಿ ಅವುಗಳನ್ನೆಲ್ಲ ಶುದ್ಧೀಕರಣ ಮಾಡಿ ಬರ್ತಾನೆ. ಆಮೇನ್.